ನನ್ನ ಇನ್ನೊಂದು ಬ್ಲಾಗಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಕಮರಶಿಲೆಗೆ ಬಂದಿದ್ದೀನಿ. ಆರ್ಚ್ ಮುಂದೆನೇ ಇದ್ದೀನಿ, ನೋಡ್ಬೋದು. ಸಿದ್ದಾಪುರದಿಂದ ಶಿವಮೊಗ್ಗ ಹೋಗುವ ರೋಡಲ್ಲಿದೆ ಈ ರೋಡು. ಬನ್ನಿ ಕಮರಶಿಲೆಗೆ ಹೋಗೋಣ. ಇದೇ ರೋಡಲ್ಲಿ ಬಂದಿದ್ದು. ನೋಡ್ಬೋದು, ಇಲ್ಲೊಂದು ಆರ್ಚ್ ಇದೆ. ಇದರೊಳಗೆ ಹೋದರೆ ಕಮರಶಿಲೆ ದೇವಸ್ಥಾನಕ್ಕೆ ಹೋಗುತ್ತೆ. ಈ ಕಡೆ ಮುಂದೆ ರೋಡಲ್ಲಿ ಹೋದರೆ ಕೊಲ್ಲೂರು ಹೋಗುತ್ತೆ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ನೋಡ್ಬೋದು, ದೇವಸ್ಥಾನ ಹತ್ರ ಬಂದಿದ್ದೀವಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ದೇವಸ್ಥಾನ, ಕಮರಶಿಲೆ ದೇವಸ್ಥಾನ. ಬನ್ನಿ ದೇವಸ್ಥಾನಕ್ಕೆ ಹೋಗಿ ಬರೋಣ. ನೋಡ್ಬೋದು, ಇವಾಗ ಪೂರ್ತಿ ದೇವಸ್ಥಾನ ಕಾಣಿಸ್ತಾ ಇದೆ. ನೋಡ್ಬೋದು, ಮೆಟ್ಲಲ್ಲಿ ಕೆಳಗೆ ಇಳ್ಕೊಂಡು ಸೀದಾ ಹೊಳೆಗೆ ಹೋಗಿ ತಲೆಗೆ ನೀರು ಹಾಕ್ಕೊಳ್ತೀವಿ. ನೋಡ್ಬೋದು ದೇವಸ್ಥಾನ ಹೇಗೆ ಕಾಣಿಸ್ತಿದೆ ಮೇಲಿಂದ. ಇವಾಗ ಹೊಳೆಗೆ ಬಂದಿದ್ದೀವಿ. ತಲೆ ಮೇಲೆ ನೀರು ಹಾಕ್ಕೊಂಡು ಸೀದಾ ದೇವಸ್ಥಾನಕ್ಕೆ ಹೋಗ್ತೀವಿ. ಗಾಡಿಯೆಲ್ಲ ನಿಲ್ಲಿಸ್ಲಿಕ್ಕೆ ಜಾಗ ಇದೆ ಇಲ್ಲಿ, ನೋಡ್ಬೋದು. ಆದರೂ ಮೇಲ್ಗಡೆನೇ ನಿಲ್ಲಿಸಿ ಬರೋದು ಒಳ್ಳೆಯದು. ದೇವಸ್ಥಾನದ ಒಳಗಡೆ ಬಂದಿದ್ದೀನಿ, ನೋಡ್ಬೋದು. ನಿಮಗೆ ದೇವರನ್ನು ತೋರಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಒಳಗಡೆ ವಿಡಿಯೋ ಅಲೋ ಇಲ್ಲ, ಅದಕ್ಕೆ ಇಲ್ಲಿನೇ ತೋರಿಸ್ತಾ ಇದ್ದೀನಿ. ನಿಮಗೆ ಕಾಣಿಸ್ತು ಅಂತ ಅಂದ್ಕೊಂಡಿದ್ದೀನಿ. ದೇವಸ್ಥಾನ ಒಳಗಡೆ ಹೋಗಿ ದೇವರಿಗೆ ಕೈ ಮುಗಿದು ಇವಾಗ ಸೀದಾ ಊಟದ ಹಾಲಿಗೆ ಬಂದಿದ್ದೀವಿ. ಇದೇ ಊಟದ ಹಾಲು, ಕಮರಶಿಲೆ ಊಟದ ಹಾಲು. ನೋಡ್ಬೋದು, ನಾವು ಇವಾಗ ಊಟದ ಹಾಲಿಗೆ ಬಂದಿದ್ದೀವಿ. ಇಲ್ಲಿ ಊಟಕ್ಕೆ ಬಟ್ಲು ಹಾಕ್ತಾ ಇದ್ದಾರೆ, ನೋಡ್ಬೋದು. ಮತ್ತೆ ಒಂದು ಲೋಟ ಕೊಡ್ತಾರೆ. ಇಲ್ಲಿನ ಊಟನೇ ವಿಶೇಷ, ನಿಮಗೂ ತೋರಿಸ್ತೀನಿ. ನೋಡ್ಬೋದು, ಮದುವೆ ಊಟ ಥರ ಇರುತ್ತೆ. ಯಾರು ಬಂದರೆ ಮದುವೆ ಊಟಕ್ಕೆ ಬಂದಿದ್ದೀವಿ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಊಟದಲ್ಲಿ ಏನೆಲ್ಲ ವೆರೈಟಿ ಇದೆ ಅಂತ ನೋಡೋಣ. ನೋಡ್ಬೋದು, ಊಟದಲ್ಲಿ ತುಂಬ ವೆರೈಟಿ ಇದೆ. ಇವಾಗ ರಸಂ ಬರ್ತಾ ಇದೆ. ಊಟ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ. ಇವಾಗ ಊಟ ಮುಗೀತು, ಕೈ ತೊಳಕ್ಕೆ ಬಂದಿದ್ದೀವಿ. ಇವಾಗ ದೇವಸ್ಥಾನ ಒಳಗಡೆ ಹೊರಟಿದ್ದೀವಿ. ಇಲ್ಲಿ ಗಣೇಶ ದೇವಸ್ಥಾನ ಇದೆ, ಅದ್ರ ಪಕ್ಕದಲ್ಲಿ ದಾರಿ ಇದೆಯಲ್ಲ, ಅದರಲ್ಲಿ ಹೋದರೆ ಸೀದಾ ಊಟ ಹಾಲಿಗೆ ಹೋಗುತ್ತೆ. ಇವಾಗ ದೇವಸ್ಥಾನ ಹೊರಗಡೆ ಬಂದಿದ್ದೀವಿ. ಇವಾಗ ಕಮರಶಿಲೆ ದೇವಸ್ಥಾನದಿಂದ ಆದಿ ಕಮರಶಿಲೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಬಂದು ಅಮ್ಮ ನೆಲೆ ನಿಂತಿದ್ದು ಆದಿ ಸ್ಥಳಕ್ಕೆ ಹೊರಟಿದ್ದೀವಿ. ಇವಾಗ ಬನ್ನಿ, ನಿಮಗೆ ಕಮರಶಿಲೆಯ ಆದಿ ಸ್ಥಳ ತೋರಿಸ್ತೀನಿ. ಆ ಕಡೆ ದೇವಸ್ಥಾನ ಕಡೆಯಿಂದ ಬಂದಿದ್ದೀನಿ. ಇಲ್ಲಿ ಮೇಲ್ಗಡೆ ರೋಡಲ್ಲಿ ಹೋದರೆ ಸೀದೆ ಕೊಲ್ಲೂರಿಗೆ ಹೋಗುತ್ತೆ. ಇಲ್ಲಿಂದ 7 ಕಿಲೋಮೀಟ್ರ್ ಅಷ್ಟೇ ಆದಿ ದೇವಸ್ಥಾನಕ್ಕೆ ಹೋಗಲಿಕ್ಕೆ. ಈ ಮೇಲ್ ರೋಡಲ್ಲಿ ಹೋಗಬೇಕು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ದಾರಿಯಿಂದ ಬಂದಿದ್ದು. ಮೇಲೆ ಹೋದರೆ ಸೀದಾ ಕೊಲ್ಲೂರಿಗೆ ಹೋಗುತ್ತೆ. ಇಲ್ಲೇ ಒಂದು ರೋಡ್ ಇದೆ, ಇದೇ ರೋಡಲ್ಲಿ ಬರಬೇಕು.
ಆದಿಸ್ಥಳ ಗುಹಾಲಯ ಕಮರಶಿಲೆ ಇದೇ ರೋಡಲ್ಲೇ ಸಿಗುತ್ತೆ. ನೋಡ್ಬೋದು, ಇದೆಲ್ಲ ಬೋರ್ಡ್ ಹಾಕಿದ್ದಾರೆ, ಗೊತ್ತಾಗುತ್ತೆ ನಿಮಗೆ. ದಾರಿ ಮೇಲೆ ಇದೆ, ಒಳಗಡೆ ಗಾಡಿ ತಗೊಂಡು ಹೋಗ್ಬೋದು, ಪಾರ್ಕಿಂಗ್ ವ್ಯವಸ್ಥೆ ಇದೆ. ಆದಿಸ್ಥಳ ಗುಹಾಲಯ ಕಮರಶಿಲೆ. ಬೈಕೆಲ್ಲ ನಿಲ್ಲಿಸೋದು ಇಲ್ಲೆಲ್ಲ ಮೆಟ್ಟಿಟ್ಟು ಮುಂದೆ ಹೋಗಬೇಕು. ಇಲ್ಲೇ ಸ್ವಲ್ಪ ಮುಂದಿದೆ, ರೋಡ್ ಪಕ್ಕನೇ ಇದೆ. ಇದೇ ದಾರಿಯಲ್ಲಿ ಹೋಗಬೇಕು. ಅದೇ ದಾರಿಯಲ್ಲಿ ಬಂದಾಗ ಇಲ್ಲಿ ಬರ್ತೀವಿ, ನೋಡ್ಬೋದು. ನಿಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಜನ ಇದ್ದಾರೆ ಇಲ್ಲಿ, ಅವ್ರು ನಿಮ್ಮ ಒಳಗಡೆ ಕರ್ಕೊಂಡು ಹೋಗ್ತಾರೆ ಒಳಗೆ. ಗುಹಾಲಯ ಇಲ್ಲೇ ಇದೆ, ನೋಡ್ಬೋದು. ಇದೇ ಗುಹಾಲಯ. ಬನ್ನಿ, ಗುಹಾಲಯ ಒಳಗಡೆ ಏನೆಲ್ಲ ಇದೆ, ಯಾವ ದೇವರುಗಳಿದೆ ಅಂತ ನೋಡೋಣ. ಗುಹಾಲಯ ಒಳಗಡೆ ವಿಡಿಯೋ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪ ದೊಡ್ಡದಾಗ್ಬೋದು. ವಿಡಿಯೋ ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ. ಇದೇ ನೋಡಿ ಕಮರಶಿಲೆ ಆದಿಸ್ಥಳ. ಇಲ್ಲಿ ಕಾಲಭೈರವ ದೇವರು ಮತ್ತೆ ನಂದಿ ಮುನಿ ಸುಪಾರ್ಶ್ವ ಮುನಿ ತಪಸ್ ಮಾಡಿದ ಗುಡಿ ಆದಿಸ್ಥಳ. 1000 ವರ್ಷ ಇತಿಹಾಸ. ಮೊಬೈಲ್ ಲೈಟ್ ಇದ್ರು ಅಮ್ಮ. ಲೈಟ್ ನೋಡ ಬರುವುದಿಲ್ಲ. ಇವಾಗ ಉದ್ಭವಲಿಂಗ ತೋರಿಸ್ತಾರೆ. ಕಮರಶಿಲೆ ಉದ್ಭವಲಿಂಗ. ಇಲ್ಲಿ ಉದ್ಭವಲಿಂಗ ಮಹಾಕಾಳಿ, ಲಕ್ಷ್ಮಿ, ಸರಸ್ವತಿ 3 ಉದ್ಭವ. ಲಾಸ್ಟಿದು ವೀರಭದ್ರ. 3 ಶಕ್ತಿ ಕಮಲ ಶಿಲೆಯಲ್ಲಿ ಐಕ್ಯ. ನವರಾತ್ರಿಗೆ ವಿಶೇಷ ಪೂಜೆ. ಆದಿಸ್ಥಳ ಇದು ಉದ್ಭವಲಿಂಗ. ಇದೇ ಉದ್ಭವಲಿಂಗ. ಕಾಳಿ, ಲಕ್ಷ್ಮಿ, ಸರಸ್ವತಿ. ನೋಡ್ಬೋದು, ಕಮರಶಿಲೆ ಆದಿಸ್ಥಳ ಇದೇನೆ. ಕಮರಶಿಲೆ ದೇವರು ಇಲ್ಲೇ ಉದ್ಭವ ಆಗಿ ಅಲ್ಲಿ ಹೋಗಿ ನೆಲೆ ನಿಂತಿದ್ದು ಕಮರಶಿಲೆಯಲ್ಲಿ. ಮತ್ತು ಕೆಳಗಡೆ ಕರ್ಕೊಂಡು ಹೋಗ್ತಿದ್ದಾರೆ. ಫುಲ್ಲು ಕಸ್ಲಿ ಆಗಿದೆ, ಏನು ಕಾಣಿಸ್ತದೆ ಗೊತ್ತಿಲ್ಲ. ನಿಮಗೆ ತೋರ್ಸೋಕೆ ಟ್ರೈ ಮಾಡ್ತಾ ಇದ್ದೇನೆ. ಬ್ಯಾಟ್ರಿ ಹೋಗಿ ಮೊಬೈಲ್ ಲೈಟ್ ತಾವು ಏನೇನು ಕಾಣಿಸ್ತಾ ಇಲ್ಲ. ಹೇಗೆಲ್ಲ ಹೋಗ್ತಾ ಇದ್ದೀವಿ ಕೆಳಗಡೆ, ಅವ್ರ ಬ್ಯಾಟ್ರಿ ಒಂದೇ ಕಾಣಿಸ್ತಾ ಇದೆ. ನಮ್ಮ ಮೊಬೈಲ್ ಲೈಟ್ ಎಲ್ಲಿಗೂ ಕಾಣಿಸ್ತಾ ಇಲ್ಲ, ತೋರೋದೇ ಇಲ್ಲ ಎಂಥದ್ದು. ಹೀಗೆಲ್ಲ ಮಾಡಿ ಅಂತೂ ಕೆಳಗಡೆ ಬಂದ್ವಿ. ಇದು ನಾಗತೀರ್ಥ ಅಂತ. ಇಲ್ಲಿ ತೀರ್ಥ ಉದ್ಭವ. ವರ್ಷಕ್ಕೊಂದ್ಸತಿ ಫುಲ್ ಹರ್ಕೊಂಡು ಒಳಗಡೆ ಸುರಂಗ ಮಾರ್ಗ. ಅಲ್ಲಿಂದ ದೇವರಿಗೆ ಅಭಿಷೇಕ. ಕಮಲಶಿಲೆ ದೇವಸ್ಥಾನ ಇಲ್ಲಿಂದ ಹೋಗ್ತಾ ನೋಡಿ, ಸುರಂಗ ಮಾರ್ಗ ಯಾವ ಥರ ಇದೆ ಅಂತ. ಇಲ್ಲಿ ತಪಸ್ ಮಾಡಿದ ಜಾಗ ಶೃಂಗೇರಿ ಪಾರ್ವತಮ್ಮ. ಸಾಗರ ಶ್ರೀಧರ ಸ್ವಾಮಿ ಶಿಷ್ಯ ಇಲ್ಲೇ ತಪಸ್ ಮಾಡಿದ್ದೆ. ಇಲ್ಲಿ ನಾಗದೇವರು ಪ್ರತಿಷ್ಠಾಪನೆ. ನಾಗರ ಪಂಚಮಿಗೆ ವಿಶೇಷ ಪೂಜೆ. ಮೇಲೆ ಬಾವಲಿ, ದೇವರ ಬಾವಲಿ. ಸಾಯಂಕಾಲ 7 ಗಂಟೆ ಹೊರಗುತ್ತೆ ಅಂತ ತೊಂದರೆ ಮಾಡುವುದಿಲ್ಲ. ನೀರಿಲ್ಲೇ ಇರುತ್ತೆ, ಆಹಾರಕ್ಕೆ ಹೊರಗಡೆ ಹೋಗಿ ಬರುತ್ತೆ. ಗಾಡಿ ಇಟ್ಟಿದ್ರಲ್ಲ ಇಲ್ಲೇ ಮೇಲ್ಗಡೆ, ಅಲ್ಲಿವರೆಗೆ ಬಂದು ಒಳಗೆ. ಹೌದಾ? ಇಲ್ಲಿ ಡೌನಿಂದ ಸುರಂಗ ಮಾರ್ಗ. ಇಲ್ಲಿಂದ ನೀರು ದೇವಸ್ಥಾನಕ್ಕೆ ಹೋಗ್ತದೆ. ಮತ್ತೊಂದು ದಾರಿ ಕಾಶಿ ಗೊತ್ತಂತಷ್ಟುವರೆಗೆ. ಇಲ್ಲಿ ಆಕ್ಸಿಜನ್ ಇಲ್ಲ ಕೆಳಗೆ, ಇಲ್ಲ ನೀರು ಹೋಗೋಷ್ಟು ದಾರಿ. ಲೈಟ್ ಒಂದ್ಸಲ ಆಫ್ ಮಾಡಿ, ಫುಲ್ಲು ಕತ್ಲೆ ಮಾಡಿ, ಸ್ಕ್ರೀನ್ ಲಾಕ್ ಮಾಡಿ. ಕತ್ಲೆ ಕಣೆ, ಹೊರಗಿಂದ ಒಂಚೂರು ಬೆಳಕಿಲ್ಲ, ಸೂರ್ಯನ ಬೆಳಕಿಲ್ಲ, ಮೊಬೈಲ್ ನೆಟ್ವರ್ಕ್ ಇಲ್ಲ. ನೀವು ಬಂದ ದಾರಿ ತೋರುವುದಿಲ್ಲ. ಬೆಳಿಗ್ಗೆ ರಾತ್ರಿ ಇಷ್ಟೇ ಕತ್ಲೆ ಇರುತ್ತೆ, ನಿಮ್ಮ ಕೈಯೇ ತೋರುವುದಿಲ್ಲ. ಕುರುಡರಿಗೆ ಯಾವ ರೀತಿ ಇರುತ್ತೆ ಅಷ್ಟೇ ಕತ್ಲೆ.
24 ಗಂಟೆ ಒಂದೇ ಥರ. ಹಿಂದ್ಗಡೆಯಿಂದ ನೀರು ಹಗ್ಗ ಇಲ್ಲಿ ಡೌನ್ ಅಲ್ಲಿಂದ ನೀರು ದೇವಸ್ಥಾನಕ್ಕೆ. ಎಂಥದ್ದು ತೋರು ಇಲ್ಲ. ನೀವು ಇಲ್ಲಿ ಬಪ್ಪತ್ತಿ ಒಂದು ಬ್ಯಾಟ್ರಿ ಇಟ್ಕೋಬೋದು ಒಳ್ಳೆ ಹಿಂದಿದೆಯಾ. ನನ್ನ ಮೊಬೈಲ್ ನಿನ್ನ ಹತ್ರ ಇತ್ತ. ನೋಡ್ಬೋದು, ಇವಾಗ ಮೇಲ್ಗಡೆ ಬಂದಿದ್ದೀವಿ. ಇದರೊಳಗಡೆ ಏನೆಲ್ಲ ಇದೆ ಅಂತ ನಿಮ್ಗೆ ತೋರಿಸಿದ್ದೀನಿ. ಬೆಂಕಿ ದೇವರ ಹುಲಿಗೆ ಚಳಿ ಕಾಯಿಸ್ಲಿಕ್ಕೆ ಅಂತ ಪದ್ಧತಿ. ಮತ್ತು ಗೋಳ ಮೇಲೆ ಮಳೆ ಯಾವುದೇ ಬೇರೆ ಒಳಗೆ ಬರಲಿಲ್ಲ, ನ್ಯಾಚುರಲ್ ಆಗಿ ಆಗಿದೆ. ನಿಮ್ಮ ಗಾಡಿ ತನಕ ಹೋಗಿತ್ತು. ದೇವರ ಹುಲಿಗೆ ಚಳಿ ಕಾಸೋಕೆ ಇಲ್ಲಿ ಬೆಂಕಿ ಹಾಕ್ತಾರೆ. ಇದಕ್ಕೆ ಹುಲಿ ಚಾವಣಿ ಅಂತಾರೆ. ನೋಡ್ಬೋದು ನೀವು, ಇದೇ ಹುಲಿ ಚಾವಣಿ. ಒಳಗಡೆ ಎಲ್ಲ ನೋಡಿ ಆಯಿತು, ನಿಮಗೂ ತೋರಿಸಿದ್ದೀನಿ. ಇವಾಗ ಎಲ್ಲ ನೋಡಿ ಆಯಿತು, ಈಗ ವಾಪಸ್ ಹೋಗ್ತಾ ಇದ್ದೀವಿ. ಕಮರಶಿಲೆ ದೇವಸ್ಥಾನಕ್ಕೆ ಬಂದಾಗ ಇಲ್ಲಿ ಮೇಲ್ಗಡೆ ಬನ್ನಿ. ಕಮರಶಿಲೆ ದೇವಸ್ಥಾನದಿಂದ 2 ಕಿಲೋಮೀಟ್ರ್. ಇದು ಆದಿ ಸ್ಥಳ, ಇಲ್ಲಿಗೆ ಬಂದು ಹೋಗಿ. ಒಳಗಡೆ ತೋರಿಸ್ತಾರಲ್ಲ ಅವರಿಗೆ ನೀವು ದುಡ್ಡು ಕೊಡಬೇಕಾಗತ್ತೆ. ಕಮರಶಿಲೆ ದೇವಸ್ಥಾನದ ಬಗ್ಗೆ ನನಗೆ ಗೊತ್ತಿರೋ ವಿಷಯನೆಲ್ಲ ನಿಮಗೆ ಹೇಳಿದ್ದೀನಿ. ಕಮರಶಿಲೆ ದೇವಸ್ಥಾನ ಮತ್ತು ಆದಿ ದೇವಸ್ಥಾನ ನಿಮಗೆ ತೋರಿಸಿದ್ದೀನಿ. ಆದಿ ದೇವಸ್ಥಾನ ಬರೋ ದಾರಿನೂ ನಿಮಗೆ ತೋರಿಸಿದ್ದೀನಿ. ನನ್ನ ಈ ಕಮರಶಿಲೆ ಬ್ಲಾಗಿಂಗ್ ಇಲ್ಲಿ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.